ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇವತೆಗಳ ದೇವಸ್ಥಾನದಲ್ಲಿ ಹಚ್ಚುವಂತಹ ನಿಂಬೆಹಣ್ಣಿನ ದೀಪವನ್ನು ನಾವು ಯಾವ ರೀತಿ ಹಚ್ಚಬೇಕು, ಹಾಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಎಷ್ಟು ದೀಪಗಳನ್ನು ಹಚ್ಚಬೇಕು, ಹಾಗೆ ಯಾವ ದಿನ ಹಚ್ಚಿದರೆ ಉತ್ತಮ ಅನ್ನುವ ಮಾಹಿತಿಯನ್ನು ವಿವರವಾಗಿ ನೋಡೋಣ. ನಿಂಬೆಹಣ್ಣಿನ ದೀಪವು ಶಕ್ತಿ ಆರಾಧನೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ದುರ್ಗಾದೇವಿ, ಮಾರಮ್ಮ, ಬನಶಂಕರಿ, ಚಾಮುಂಡೇಶ್ವರಿ, ಕಾಳಿಕಾಂಬೆ ಮುಂತಾದ ಶಕ್ತಿ ದೇವಸ್ಥಾನದಲ್ಲಿ ಭಕ್ತರು ಭಕ್ತಿಭಾವದಿಂದ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ. ಈ ದೀಪವನ್ನು ಹಚ್ಚುವುದರಿಂದ ದೇವಿಯ ಕೃಪೆ ದೊರೆಯುತ್ತದೆ. ಹಾಗೆ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತವೆ. ಹಾಗೆ ಮನಸ್ಸಿನಲ್ಲಿರುವಂತಹ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಆದರೆ ಎಲ್ಲ ದೇವತೆಗಳಿಗೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದಿಲ್ಲ. ಅವು ಯಾವ ದೇವತೆಗಳು ಅಂತ ಅಂದರೆ ಲಕ್ಷ್ಮೀ ದೇವಿಗೆ, ಹಾಗೆ ಪಾರ್ವತಿ ದೇವಿ ಮತ್ತು ಸರಸ್ವತಿ ದೇವಿ ಹಾಗೂ ಇತರ ಶಾಂತ ಸ್ವರೂಪದ ದೇವತೆಗಳ ದೇವಸ್ಥಾನದಲ್ಲಿ ನಾವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು. ಹಾಗೆ ಮನೆಯಲ್ಲಿಯೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವ ಪದ್ಧತಿ ಸಾಮಾನ್ಯವಾಗಿ ಇರುವುದಿಲ್ಲ. ಈ ದೀಪವನ್ನು ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿಯೇ ಹಚ್ಚುವುದು ಉತ್ತಮ. ನಿಂಬೆಹಣ್ಣಿನ ದೀಪವನ್ನು ಹಚ್ಚಲು ನಮಗೆ ಬೇಕಾಗುವ ಸಾಮಗ್ರಿಗಳು ತುಂಬ ಸರಳವಾಗಿವೆ. ತಾಜಾ ನಿಂಬೆಹಣ್ಣುಗಳು ಬೇಕು. ಅರಿಶಿನ, ಕುಂಕುಮ, ಹತ್ತಿಯ ಬತ್ತಿ, ಶುದ್ಧ ತುಪ್ಪ ಅಥವಾ ದೇವಸ್ಥಾನದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬಳಸುವಂಥ ಎಣ್ಣೆ, ಹೂಗಳು ಹಾಗೂ ತಾಮ್ರ, ಬೆಳ್ಳಿ, ಹಿತ್ತಾಳೆ ಅಥವಾ ಅಡಿಕೆ ತಟ್ಟೆಯನ್ನು ತೆಗೆದುಕೊಂಡು ಹೋಗಬೇಕು. ಆದರೆ ಒಂದು ಮುಖ್ಯ ನಿಯಮವನ್ನು ಮರೆಯಬಾರದು. ಮನೆಯಲ್ಲಿಯೇ ನಿಂಬೆಹಣ್ಣನ್ನು ಕತ್ತರಿಸಿ ದೀಪದ ರೂಪದಲ್ಲಿ ತಯಾರಿಸಿಕೊಂಡು ಹೋಗಬಾರ್ದು. ಎಲ್ಲ ಸಾಮಗ್ರಿಗಳನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು. ಎಲ್ಲ ಸಾಮಗ್ರಿಗಳನ್ನು ಮಾತ್ರ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿಯೇ ದೇವಿಯ ಸನ್ನಿಧಿಯಲ್ಲಿಯೇ ನಿಂಬೆಹಣ್ಣಿನ ದೀಪವನ್ನು ತಯಾರಿಸಬೇಕು. ದೇವಸ್ಥಾನಕ್ಕೆ ಹೋದ ನಂತರ ಮೊದಲು ದೇವಿಯ ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ನಂತರ ದೀಪವನ್ನು ಹಚ್ಚುವ ತಟ್ಟೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅದರ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಇಡಬೇಕು. ತಟ್ಟೆಯ 4 ಬದಿಗಳಲ್ಲಿಯೂ ಹಾಗೂ ಮಧ್ಯಭಾಗದಲ್ಲಿಯೂ ಅರಿಶಿನ ಕುಂಕುಮವನ್ನು ಹಚ್ಚಿದರೆ ತುಂಬ ಶುಭ. ನಂತರ ನಿಂಬೆಹಣ್ಣನ್ನು ಮಧ್ಯಭಾಗದಲ್ಲಿ ಕತ್ತರಿಸಿ ಅದರೊಳಗಿರುವಂತಹ ರಸವನ್ನು ಸಂಪೂರ್ಣವಾಗಿ ತೆಗಿಬೇಕು. ರಸ ಉಳಿದಂತೆ ನಿಧಾನವಾಗಿ ಹಿಂಡಬೇಕು. ಬಳಿಕ ನಿಂಬೆಹಣ್ಣಿನ ಸಿಪ್ಪೆಯನ್ನು ಒಳಭಾಗ ಹೊರಭಾಗ ಬರುವಂತೆ ಮಡಚಿ ಅದನ್ನು ಸಣ್ಣ ದೀಪದ ಆಕಾರಕ್ಕೆ ತರಬೇಕು. ಇದೇ ರೀತಿ ಪ್ರತಿಯೊಂದು ನಿಂಬೆಹಣ್ಣಿನಿಂದ 2 ದೀಪಗಳನ್ನು ತಯಾರಿಸಬಹುದು. ನಿಂಬೆಹಣ್ಣಿನ ರಸವನ್ನು ಯಾವುದೇ ಕಾರಣಕ್ಕೂ ಮನೆಗೆ ತೆಗೆದುಕೊಂಡು ಹೋಗಬಾರದು. ಅದನ್ನು ಅಡುಗೆಗೆ ಬಳಸಬಾರ್ದು ಅಥವಾ ಬೇರೆ ಯಾವುದೇ ಉಪಯೋಗಕ್ಕೂ ಬಳಸಬಾರ್ದು. ದೇವಸ್ಥಾನದ ಆವರಣದಲ್ಲಿ ಇರುವ ಗಿಡ ಅಥವಾ ಮರದ ಬುಡಕ್ಕೆ ಆ ರಸವನ್ನು ಸುರಿದು ಬರುವುದು ಒಳ್ಳೆಯದು. ದೀಪದ ಆಕಾರಕ್ಕೆ ತಂದಿರುವಂಥ ನಿಂಬೆಹಣ್ಣಿನೊಳಗೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಇಟ್ಟು ನಂತರ ಶುದ್ಧ ತುಪ್ಪವನ್ನು ಹಾಕಬೇಕು. ಅದರೊಳಗೆ ಹತ್ತಿಯ ಬತ್ತಿಯನ್ನು ಇಟ್ಟು ದೀಪವನ್ನು ಸಿದ್ಧಪಡಿಸಬೇಕು. ನಂತರ ಹೂಗಳಿಂದ ಅಲಂಕರಿಸಿ ದೇವಿಯ ಮುಂದೆ ಭಕ್ತಿಭಾವದಿಂದ ಇಡಬೇಕು. ನಿಂಬೆಹಣ್ಣಿನ ದೀಪವನ್ನು ಹಚ್ಚುವ ಮೊದಲು ಮನಸ್ಸಿನಲ್ಲಿರುವ ಸಂಕಲ್ಪ ಮಾಡುವುದು ಬಹಳ ಮುಖ್ಯ. ಅಮ್ಮ, ನನ್ನ ಈ ಮನೆ ಕಾಮನೆ ನೆರವೇರಿದರೆ ನಾನು 3 ವಾರ, 5 ವಾರ, 9 ವಾರ ಅಥವಾ 11 ವಾರಗಳ ಕಾಲ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತೇನೆ ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಬೇಕು. ಒಮ್ಮೆ ಯಾವ ಸಂಕಲ್ಪ ಮಾಡಿಕೊಂಡಿರ್ತೀರೋ ಅದನ್ನು ಪೂರ್ಣಗೊಳಿಸುವುದು ಅತ್ಯಂತ ಮುಖ್ಯ. ಸಾಮಾನ್ಯವಾಗಿ ಮೊದಲ ವಾರ 3 ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. 3 ನಿಂಬೆಹಣ್ಣಿಗಳಿಂದ 6 ದೀಪಗಳನ್ನು ತಯಾರಿಸಬಹುದು. 2ನೇ ವಾರ 5 ನಿಂಬೆಹಣ್ಣು, 3ನೇ ವಾರ 7 ನಿಂಬೆಹಣ್ಣು, 4ನೇ ವಾರ 9 ನಿಂಬೆಹಣ್ಣು, ಹೀಗೆ ಪ್ರತಿ ವಾರ 2 ನಿಂಬೆಹಣ್ಣುಗಳನ್ನು ಹೆಚ್ಚಿಸಿಕೊಂಡು ಹೋಗುವ ಪದ್ಧತಿ ಕೆಲವು ಕಡೆ ಇದೆ. ಆದರೆ ಈ ವಿಧಾನವು ಪ್ರದೇಶದಿಂದ ಪ್ರದೇಶಕ್ಕೆ ಹಾಗೂ ದೇವಸ್ಥಾನದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಆದ್ದರಿಂದ ನೀವು ಹೋಗುವ ದೇವಸ್ಥಾನದ ಪದ್ಧತಿಯನ್ನು ತಿಳಿದುಕೊಂಡು ಅದನ್ನು ಅನುಸರಿಸುವುದು ಉತ್ತಮವಾಗಿರುತ್ತದೆ. ದೀಪಗಳನ್ನು ಹಚ್ಚಿದ ನಂತರ 2 ಕೈಗಳಿಂದ ದೀಪದ ತಟ್ಟೆಯನ್ನು ಹಿಡಿದು ದೇವಿಯ ಮುಂದೆ ಆರತಿ ಮಾಡಬೇಕು. ಆರತಿ ಮಾಡುವಾಗ ನಿಮ್ಮ ಮನಸ್ಸಲ್ಲಿರುವಂತಹ ಕಷ್ಟಗಳನ್ನು ದೇವಿಯ ಮುಂದೆ ಹೇಳಿಕೊಂಡು ಕುಟುಂಬದ ಸುಖ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತಾನ ಭಾಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ ಹಾಗೂ ಸಕಲ ಇಷ್ಟಾರ್ಥಗಳು ಈಡೇರಲಿ ಅಂತ ಪ್ರಾರ್ಥಿಸಬೇಕು. ಆರತಿ ಮಾಡಿದ ನಂತರ ದೀಪವನ್ನು ದೇವಸ್ಥಾನದಲ್ಲಿ ಇಡಬೇಕು. ದೀಪ ಸಂಪೂರ್ಣವಾಗಿ ಆರಿ ತಣ್ಣಗಾಗುವವರೆಗೂ ಅಲ್ಲಿಯೇ ಇರಬೇಕು. ಅಷ್ಟರೊಳಗೆ ದೇವಿಯ ಸನ್ನಿಧಿಯಲ್ಲಿ ಕುಳಿತು ಜಪ, ಧ್ಯಾನ ಅಥವಾ ಪ್ರಾರ್ಥನೆ ಮಾಡ್ಬೋದು.
ದೀಪ ಸಂಪೂರ್ಣ ತಣ್ಣಗಾದ ನಂತರ ಉಳಿದಿರುವ ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಯಾರೂ ತುಳಿಯದಂತಹ ಗಿಡ ಅಥವಾ ಮರದ ಬುಡದಲ್ಲಿ ಇಡಬೇಕು. ಅವುಗಳನ್ನು ಮನೆಗೆ ತೆಗೆದುಕೊಂಡು ಬರುವುದು ಸರಿಯಲ್ಲ. ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಸ್ವಚ್ಛವಾದ ವಸ್ತ್ರ ಧರಿಸಿರಬೇಕು. ಹಾಗೆ ನಮ್ಮ ಮನಸ್ಸು ಕೂಡ ಶಾಂತವಾಗಿರಬೇಕು. ದೇವಿಯ ಮೇಲೆ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಪೂಜೆ ಮಾಡಬೇಕು. ಕೇವಲ ಆಚರಣೆಗಾಗಿ ಅಷ್ಟೇ ಅಲ್ಲದೆ ನಿಷ್ಠೆಯಿಂದ ಮಾಡಿದ ಪ್ರಾರ್ಥನೆ ದೇವಿಯ ಅನುಗ್ರಹ ದೊರೆಯುತ್ತದೆ. ವಿಶೇಷವಾಗಿ ಆಷಾಢ ಮಾಸದ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ಈ ದೀಪವನ್ನು ಹಚ್ಚುವುದರಿಂದ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ, ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ, ಮನಸ್ಸಿಗೆ ಧೈರ್ಯ ಸಿಗುತ್ತದೆ ಹಾಗೂ ದೇವಿಯ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ. ಇಲ್ಲಿ ಮತ್ತೊಂದು ವಿಷಯವನ್ನು ಗಮನಿಸಬೇಕು. ನಿಂಬೆಹಣ್ಣಿನ ದೀಪವನ್ನು ಹಚ್ಚುವ ವಿಧಾನ ವಾರಗಳ ಸಂಖ್ಯೆ ಹಾಗೂ ಆಚರಣೆಯ ನಿಯಮಗಳ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಅಥವಾ ಕುಟುಂಬದ ಸಂಪ್ರದಾಯದಂತೆ ಅನುಗುಣವಾಗಿ ಬದಲಾಗುತ್ತದೆ. ಆದ್ದರಿಂದ ನೀವು ಭೇಟಿ ನೀಡುವ ದೇವಸ್ಥಾನದ ಅರ್ಚಕರ ಮಾರ್ಗದರ್ಶನವನ್ನು ಪಾಲಿಸುವುದು ಉತ್ತಮ. ಈ ರೀತಿಯಾಗಿ ಭಕ್ತಿ, ನಂಬಿಕೆ ಮತ್ತು ನಿಯಮಬದ್ಧತೆಯಿಂದ ಶಕ್ತಿ ದೇವಿಯ ಸನ್ನಿಧಿಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ. ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವ ಸಂಪೂರ್ಣ ವಿಧಾನ ಹಾಗೂ ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ತಿಳಿಸಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ ಮಾಹಿತಿ, ಪೂಜಾ ವಿಧಾನಗಳು, ವೃತ್ತಗಳ ಮಹತ್ವ ಹಾಗೂ ಭಕ್ತಿ ವಿಡಿಯೋಗಳಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.